ಅಬ್ಬ ಹೆಂಗವ ಮಳೆ ನಿಂತಿರೋದಕ್ಕೆ ಕೋಳಿಗಳೆಲ್ಲವ ಚೆನ್ನಾಗಿ ಮೇಯ್ಕೊಂಡು ಬಿಸಿಲಲ್ಲಿ ಒಂಚೂರು ಓಡಾಡ್ಕೊಂಡವೆ. ಈ ಮಳೆ ಬಂದ್ಬಿಟ್ರಂತೂ ಅವಕ್ಕೂ ಒಂಥರ ಹಿಂಸೆ ಆಗೋತದೋ ಏನೋ ಪಾಪ. ಆಚೆಗೆ ಬರೋಕ್ಕಿಲ್ಲ ಅಂತವೆ. ಆ ಕೋಣೆಲೆ ಕೂತಿರ್ತವೆ ಎಷ್ಟು ಆಚೆಗೆ ಬಂದ್ರೂ. ಚಳಿ ಆಯ್ತದೋ ಏನೋ ಅವಕ್ಕೆ ಗೊತ್ತಿಲ್ಲದ ಏನಾಯ್ತದೋ ಏನೋ. ಪಾಪ ಮನೆ ಒಳಗೆ ಯಾರು ಇರ್ತದ ತೆಗಿ. ಈಗ ಹೆಂಗೋ ಬಿಸಿಲು ಬಂದಿರೋದ್ಕೊಂದಿಟ್ಟು ಬಿಸಿಲು ಕಾಯ್ಕೊಂಡು ಎಲ್ಲವ ಮೇಯ್ತಾವೆ ಚೆನ್ನಾಗಿ. ಅಯ್ಯೋ ಹಂಗೆಲ್ಲವ ದೃಷ್ಟಿ ಹಾಕ್ಬಾರ್ದು ಕೋಳಿಗಳ ಮೇಲೆ. ಆಮೇಲೆ ಕದ್ಗಿದ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ಅಂತಂದರೆ ಏನಾದ್ರು ಕಾಯಿಲೆಗಿಲೆ ಬಂದ್ಬಿಡ್ತದೆ. ಮನುಷ್ಯರಂಗೆ ಅಲ್ವೇ ಅವನು. ನಾನೇ ಸುಮ್ಮನೆ ನಿಂತ್ಕೊಂಡು ದೃಷ್ಟಿ ಹಾಕ್ತಿದ್ದೀನಲ್ಲಿ ಇಲ್ಲಿ. ಹಂಗೆಲ್ಲವ ಹಾಕ್ಬಾರ್ದಲ್ವೇ. ಇದೇನಿದು ಈಟೆ ಕೋಳಿ ಇದಾವಲ್ಲ. ನಮ್ಮ ಹುಂಜು ಎಲ್ಲೋತು ಕಾಣ್ತಿಲ್ವಲ್ಲ. ಹುಂಜು ಜೊತೆಗೆ ಇರ್ತಿತ್ತಲ್ಲ ಈ ಕೋಳಿಗಳ ಜೊತೆಗೆ ಎಲ್ಲೋತು. ಎಲ್ಲೋತಪ್ಪ ಇದು. ಇಲ್ಲಿ ಎಲ್ಲೋ ಇದ್ದಂಗೆ ಕಾಣ್ತದೆ. ಏನು ನೋಡೋಣ. ಆಗಳ ಎಲ್ಲೋತು ಅಂತ ಕಾಣ ನಮ್ಮ ಮುಂಜ. ಯಪ್ಪೋ ಈ ಊರಲ್ಲಂತೂ ನನಗಂತೂ ಸಾಕು ಹೋಗೈತ ತೆಗಿ. ಈ ಊರು ಜನಗಳು ಕಳ್ತನ ಮಾಡೋಕ್ಕೆ ಹುಟ್ಟೋರು ಏನೋ ಗೊತ್ತಿಲ್ಲ ಕಣಪ್ಪ ನನಗಂತೂ. ಅಷ್ಟೊತ್ತಿಂದವ ನೋಡ್ತಿದ್ದೀನಿ ನಮ್ಮ ಮುಂಜು ಕಾಣ್ತಿಲ್ಲ ಅಂದರೆ ಎಲ್ಲೂ ಹೋಗೈತೆ. ಮತ್ತು ಎಲ್ಲೂ ಓದೋದು ಅದು ಒಂದೇ. ಯಾರೋ ಗಿತ್ಕೊಂಡು ಹೋಗಿ ಸಾಂಬಾರು ಗಿಂಬಾರು ಮಾಡ್ಕೊಂಡು ತಿಂದಿರಬೇಕು ಅಂತ ಕಾಣ್ತದೆ. ಎಲ್ಲೋತಪ್ಪ ಹುಂಜ. ಗೊತ್ತಿಲ್ವಲ್ಲಪ್ಪ ಎಲ್ಲೋತು ಅಂತವ. ಓಸಿ ಸುಮ್ಮನಾದರೂ ಕೇಳೋಣ, ಅವಳಿಗೇನಾದ್ರು ಗೊತ್ತಿದ್ದದ ಏನು ಅಂತವ. ಯಾರಾದರೂ ಇಸ್ಕಿಸ್ಕೊಂಡು ಹೋದ್ರೆ ಏನು ದುಡ್ಡು ಗಿಟ್ಟು ಕೊಟ್ಟು. ಈ ಹುಡುಗಿ ಬೇರೆಯ ಸೀರ್ಗೀರೆ ತಗೊಳಕ್ಕೆ ದುಡ್ಡಿಲ್ಲ ಅಂತವ ಮಾರೇ ಬಿಡ್ತಾಳತ್ತ ಹುಂಜನೆಯ. ಆವಾಗ ಒಂದು ತಿಂಗಳು ಮುಂಚೆಲಿ ಒಂದು ಕೋಳಿ ಮಾರಿದ್ಲು ಹಿಂಗೆಯ. ನಾಟಿ ಕೋಳಿಗಳು ಸಿಗೋದು ಕಷ್ಟ. ಇವಳಿಗೆ ಏನು ಗೊತ್ತು. ತಗೊಂಡೋಗಿ ಮಾರ್ತಾಳೆ ಸೀರೆ ಗೀರೆ ತಗೊಳಕ್ಕೆ. ಅದೇನು ಸೀರೆ ಆಸೆನಿ ಏನೇ ಈ ಹುಡುಗಿ ಕಾಣೆ ಕಣಪ್ಪ ನಾನಂತೀವಿ. ಕೋಳಿ ಮಾರ್ಬಿಟ್ಟು ಸೀರೆ ತಗೊಳ್ಳಂತ ಏನಾಗೈತಿ ಇವಳಿಗೆ. ಈಗಲೂ ಏನೋ ಹಂಗೆ ಮಾಡಿರೋಣ ಅಂತ ಅನಿಸ್ತದೆ. ಕೇಳೋಣ ಒಂದೀಟ. ಸುಮಾ ಬಾರ ಮೈಲಿ ಒಂಚೂರು ಆಚೆಗೆ. ಏನು ಮಾಡ್ತಿದ್ದೀಯೇ ಬಾಯಿಲಿ. ಯಾಕಪ್ಪ ನಾ ಮತ್ತೆ ಶುರು ಮಾಡ್ತಲ್ಲ. ಇವತ್ತದು ಏನಾದರೂ ಒಂದು ಇರ್ತದೆ. ಬೆಳಿಗ್ಗೆ ಆದರೂ ಸಾಕು ಏನಾದರೂ ಒಂದು ಕಿರಿಗೆ ತೆಗಿಯೋದು ಜಗಳಾಡೋದು ಇದ್ರಲ್ಲೇ ಆಯ್ತಾ ತೆಗಿ. ನಾನು ಎಷ್ಟೋ ಒಳ್ಳೆ ತಂದು ನೀರೋಣ ಅಂತ ಅನ್ಕೊತಿದ್ದೀನಿ. ನಮ್ಮ ಅತ್ತೆ ಬಿಡೋಕ್ಕಿಲ್ಲ ಒಳ್ಳೆ ತಂದಲ್ಲಿ ಇರಕ್ಕೆ ಬಿಡ್ರಿ. ಎಷ್ಟೇ ಆದರೂ ಅತ್ತೆದಿರ ಅಲ್ವೇ. ಏನಾದರೂ ಅಮ್ಮ ಆಗಕ್ಕಾಯ್ತದೇನು. ಅದೇನು ಅಂತ ಕೇಳೋಣ. ಇಲ್ಲಾಂದರೆ ಇನ್ನೂ ಬಡ್ಕತ್ತದೆ. ಬಾರೇ ಇಲ್ಲಿ ಏನು ಮಾಡ್ತಿದ್ದೀಯೇ ಅಂದ್ಕೊಂಡು. ನನಗೂ ಸಾಕಾಗಿ ಹೋಗೈತೆ ತೆಗಿ. ಇವತ್ತೆ ರಾಮಾಯಣ ಕೇಳಿ ಬೆಳಿಗ್ಗೆ ಆದರೂ ರಾಮಾಯಣ ರಾತ್ರಿ ಆದರೂ ರಾಮಾಯಣ. ಇವತ್ತೆದು ಯಾವಾಗ ಗೊಟ್ಟಕ್ಕಂಥದ್ದು ಏನೋ ನಮ್ಮ ಅತ್ತೆ ಗೊತ್ತಿಲ್ಲ. ಏನತ್ತೆ ಇದು ಯಾಕತ್ತೆ ಹಿಂಗಾಡಿರಿ ನೀವು. ಬೆಳಿಗ್ಗಾದ್ರೂ ಸಾಕು ಏನಾದರೂ ಒಂದು ತೆಗ್ದು ಸುಮ್ಮ ಹಂಗಾಗಿಲ್ಲ, ಸುಮ್ಮ ಹಿಂಗೆ ಮಾಡಿಲ್ಲ, ಸುಮ್ಮ ಹಂಗಾಗಿಲ್ಲ ಅಂತ ನಿಮಗೆ ಸುಮ್ಮ ಅನ್ನೋ ಹೆಸರು ಬಿಟ್ರೆ ಬೇರೆ ಏನು ಗೊತ್ತಾಗಲ್ವೇನತ್ತೆ. ಏನೋ ಬರೋದೇ ಇಲ್ವಾ ಅಂತವ ನಿಮಗೆ. ಬರೀ ನನ್ನ ಹೆಸರು ತಕೊಂಡು ಅದು ಇದು ಹೇಳೋದೇ ಆತತೆಗಿ. ಏನಾದ್ರದ್ದು ಇವಾಗ ಇದು ಯಾಕೆ ಹಿಂಗೆ ಕಿರ್ಚಾಡ್ತಿದ್ರಿ. ಯಾಕೆ ಕರೆದ್ರಿ ನನಗೆ ಅಲ್ಲಿ ಮನೇಲಿ 1000 ಕೆಲಸ ಬಿದ್ದೈತೆ. ಇನ್ನು ಪಾತ್ರೆ ತೊಳ್ದಿಲ್ಲ, ಬಟ್ಟೆ ಒಗ್ಯಕ್ಕೆ ಹೋಗ್ಬೇಕು. ಇವತ್ತು ಬೇರೆ ಕ್ಯಾರೆತವ ಏನು ಎಂತ ಮಳೆ ನೋಡ್ಕೊಂಡು ಹೋಗೋಣ ಅಂತವ ಸುಮ್ಮನಿದ್ದೀನಿ. ನೀವು ನೋಡಿದ್ರೆ ಹಿಂಗೆ ಆಡ್ತಿರಲ್ಲತ್ತೆ. ಯಾಕೆ ಕರೆದ್ರಿ ಹೇಳಿ ಇವಾಗ ನನ್ನ. ನಿಂದೇನು ಕೆಲಸಗಳು ಇದ್ದಿದ್ದೆ ಯಾಕಣಂತೆ. ಮೊದಲು ನನಗೆ ಇದೇಳು. ಕೋಳಿ ಹುಂಜು ಎಲ್ಲೋತು ಅಂತ ಹೇಳು. ಅಲ್ಲಿ ನೋಡಲ್ಲಿ ನಮ್ಮ ಹುಂಜು ಎಲ್ಲೋತು ಅಂತ ಹೇಳು ನೋಡಿ. ಹುಂಜಿಲ್ಲ ಏನು ಮಾರ್ಗಿರ್ಬಿಟ್ಟ. ಏನು ಹೋದ ತಿಂಗಳು ಮಾರಿದ್ದಲ್ಲ ಸೀರೆ ಬೇಕು ಅಂತವ ಒಂದು ಕೋಳಿನ. ಹಂಗೆ ಮಾರಿದೆಯಾ ಏನು ಅಂತವ ಕೇಳೋಣ ಅಂತ ಕರೆದೆ ಕಣಮ್ಮಿ. ಏನು ತಿಂಗಳು ಇದೆ ಆಟ ಅಂದ್ಕೊಂಡಿದ್ಯಾ. ತಿಂಗಳು ಸೀರೆ ಬೇಕಾ ನಮ್ಮಿ ನಿನಗೆ. ಸೀರೆ ತಗೊಳಕ್ಕೆ ಹುಂಜ ಕೋಳಿ ಮಾರು ತಗೊಂಡಾರೆ ಯಾರಾದ್ರೂ. ಮನೆ ಹಾಳಾಗ್ಬಿಡ್ತೀಯ ಹಂಗೆ. ಹಾಳು ಮಾಡಿ ಅರೆ ಚಾಚ್ಬಿಡ್ತೀಯ ಮನೆ ಹಿಂಗೆ ಆದ್ರೆ ನೀನು ಹಾಳು ಮಾಡೋಕ್ಕೆ ಅಂತಾರೆ ಬಂದಿದೆಯಲ್ಲ ಇನ್ನೇನು ಮತ್ತೆ. ಸರಿಗೆ ನೋಡಿ ಎಲ್ಲೋತು ಅಂತವ ಹುಂಜ ನೋಡಿ. ಇವಾಗ ಹುಡುಕೊಡ್ಬೇಕು ನನಗೆ ಹುಂಜವ. ಇಲ್ಲ ಅಂತ ಏನಿಲ್ಲ. ಆಮೇಲೆ ನಾನು ಈಗಲೇ ಹೇಳ್ತಾ ಇದ್ದೀನಿ ನೋಡಿ ನಿನಗೆ. ಬರೀ ಹುಂಜನ ತಗೊಂಡೋಗೋದು ಕೋಳಿ ತಗೊಂಡೋಗೋದು ಮಾರ್ಕೊಂಬರೋದು ಅದೇ ಆಯಿತು ನಿಂದು ಆಟವ. ತಿಂಗಳು ಎಷ್ಟು ಸೀರೆ ಬೇಕಮ್ಮಿ ನಿನಗೆ. ಏನು ಸೀರೆ ಹಂಗೆ ಸಾಯ್ತೀಯ ನೀನೇನು. ಸೀರೆ ಉಟ್ಕೊಂಡ್ಯಾ. ಸೀರೆ ಒಂದ್ರ ಮೇಲೆ ಹಾಕ್ಬಿಡ್ತೀನಿ ತಗೊಳ್ತೆಗಿ. ಉಟ್ಕೊಳ್ಳೋ ಒಂದು ಸೀರೆಗೆ 100 ಸೀರೆ ತಗೊಂತಾಳೆ. ವರ್ಷದಲ್ಲಿ ಒಂದು 150 200 ಸೀರೆ ಆದವೋ ಏನೋ ಗೊತ್ತಿಲ್ಲ ಕಣಪ್ಪ. ಅಷ್ಟೊಂದು ಸೀರೆ ಆಸಿರ್ಬೇಕು ಕಣ ಹಿಂಗೆ. ನಾನು ಯಾಕತ್ತೆ ಮಾಡಲಿ. ಓದ್ಕಿಂತನೂ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥನೇ ಆಯ್ತಲ್ವಲ್ಲ. ಗೌಡ್ರು ಒಂದು ಕೋಳಿ ಬೇಕು ಅಂತವ ತಗೊಂಡು ಹೋದ್ರು. ಅದ್ರಲ್ಲಿ ದುಡ್ಡು ಕೊಟ್ಟಿದ್ರಲ್ಲ ಅದಕ್ಕೆ ಅಂತವ ನಾನು ಸೀರೆ ತಗೊಂಡಿದ್ದೆ ಅಷ್ಟೇ. ಸೀರೆ ತಗೋಬೇಕು ಅಂತ ಏನು ಗೌಡ್ರು ಹೋಗಿ ಮಾಡಲಿಲ್ಲ ಕಣಂತೆ. ನೀವು ಹೆಂಗೆ ಹೇಳ್ತಿದ್ದೀರಾ ಅಂತಂದರೆ ನನಗೆ ಸೀರೆ ಬೇಕು ಸೀರೆ ತಗೋಬೇಕು ಅಂತವ ನಾನು ಹೋಗಿ ಗೌಡ್ರು ಮಾರ್ಬಿಟ್ಟು ಬಂದಿದ್ದೀನೇನೋ ನನಗೆ ಹೇಳ್ತಾ ಇದ್ದೀರಾ. ಗೌಡ್ರು ಅದೇನೋ ಕೆಮ್ಮು ಬಂದಿತ್ತು, ಒಂದಿಟ್ಟು ನಾಡಿ ಕೋಳಿ ಸಾಂಬಾರು ತಿನ್ನೋಣ ಅನಿಸ್ತಿತ್ತು ಕಣಮ್ಮ. ಅದಕ್ಕೆ ಬಂದೆ ಕೇಳೋಕ್ಕೆ ಅಂತಂದರು. ನೀವಾದ್ರೂ ಗೌಡ್ರು ಕೊಟ್ಟು ಕಳಿಸ್ತೀರ ತಾನೇ. ಅದಕ್ಕೆ ನಾನು ಕೊಟ್ಟು ಕಳಿಸಿದ್ದಪ್ಪ. ಸುಮ್ಕೆ ಕೊಟ್ಟು ಕಳ್ಸೋಣ ನಾನು. ನಿಮ್ದೊಳ್ಳೆ ಕತೆ ಐತಲತ್ತೆ ಇದು. ಅದಕ್ಕೆ ಒಂದು ಸೀತೆ ಏನೋ ಕೊಟ್ಟಿದ್ದೀನಿ ಅಂತವ. ಒಂದೇ ಕಿತ ಕೊಟ್ಟಿದ್ದಕ್ಕೆ ಏನು ಯಾವಾಗಲೂ ಕೊಡ್ತಾ ಇದ್ದೀನಿ ಸೀರೆ ತಗೊಳಕ್ಕೆ ಅನ್ನಂಗೆ ಆಡ್ತಿದ್ದೀರಪ್ಪ. ಆಗಲೂ ಏನು ಸೀರೆ ತಗೊಳಕ್ಕೆ ಅಲ್ಕಣತೆ ಕೊಟ್ಟಿದ್ದು. ಗೌಡ್ರು ಕೇಳಿದ್ರು ಅಂತವ ಕೊಟ್ಟೆ. ಅದ್ರಲ್ಲಿ ದುಡ್ಡು ಬಂತಲ್ಲ ಅಂತವ ಸೀರೆ ಒಯ್ ಬಂದಿದ್ದಲ್ಲ ಅಂತ ಒಂದು ಸೀರೆ ತಗೋಣಪ್ಪ ಅಷ್ಟಕ್ಕೆ ಏನು ರಂಪಾಯಣ ಮಾಡ್ತಿದ್ದೀರಲ್ಲತ್ತಿ ನೀವು. ಅದು ತಗೊಳಿಬೇಕಿದ್ರೆ ಆ ಸೀರೆ ನೀವೇ ಮಡಿಕಲ್ರಿ.
ಅಯ್ಯೋ ನೀನು ಸೀರೆ ಮನೆ ಹಾಳಾಗೋದ್ ಕಣೆ. ಸೀರೆ ಯಾರು ಕೇಳ್ತವ್ರು ಇವಾಗ? ಉಂಜಲ್ಲಿ ಹೇಳೋದ್ನ. ಉಂಜ ಕಾಣ್ತಿಲ್ಲ ಹುಡುಕೆ ಅಂದರೆ ಇವಳು ಸೀರೆ ರಾಮಾಯಣ ಹೇಳ್ಕೊಂಡು ಕುಂತವಳೆ. ನನಗೂ ಕೇಳಿ ಸಾಕಾಗೈತೆ ನಿಮ್ಮ ರಾಮಾಯಣನ. ಮೊದಲು ಉಂಜ ಎಲ್ಲೈತೆ ಹುಡುಕು ನಡಿ. ಇದೇನತ್ತೆ ಉಂಜ ಕಾಣಕ್ಕೆ ಇಲ್ಲ, ಎಲ್ಲ ಹೋಗೈತೆ ಕಣತೆ. ಅಲ್ಲ ಯಾವಾಗಲೂ ಇದ್ರ ಜೊತೆಗೆ ಇರ್ತಿತ್ತು, ಕೋಳ್ಗಳು ಉಂಜಗಳು ಎಲ್ಲವ ಜೊತೆಗೆ ಹೋಯ್ತಿದ್ವಪ್ಪ. ಇವತ್ತೆಲ್ಲೋತು ಏನೋ ಆ ದೊಡ್ಡ ಹುಂಜ. ಅಯ್ಯೋ ಒಂದು 3 kg 4 kg ಬರ್ತದೆ ಕಣತೆ. ಅದು ಯಾರು ಎತ್ಕಿತ್ಕೊಂಡು ಹೋಗಿ ಏನೋ ಮಾಡಿಗಿಟ್ಬಿಟ್ರೆ ಏನತ್ತೆ ಎಲ್ಲೋತತೆ? ನಾನಂತೂ ಬೆಳಗಿಂದ ನೋಡಿಲ್ಲಪ್ಪ. ಗೊಬ್ಬರ ಹಾಕಿದ್ನ ತೆಗ್ದೋಗೋರೆ ಮಾವ. ನಾನಂತೂ ಗೊಬ್ಬರ ಹಾಕಿದ್ರೆ ತೆಗಿಯೋಕೆ ಹೋಗಿರ್ಲಿಲ್ಲ. ಮಾವು ತೆಗ್ದೋಗೋರಲ್ಲ ಅಂತ ಸುಮ್ಮನೆ ಅದೇ. ಇಲ್ಲ ಆವಾಗಲಾದ್ರೂ ನಾನು ನೋಡ್ಕೊಂಡು ಐತೆ ಏನು ಅಂತ ನರ್ವೇ ನೋಡ್ಕೊಳ್ಬೇಕಣತೆ. ಕಾಣಕ್ಕೆ ಇಲ್ವಲ್ಲತಿ ಎಲ್ಲೋತು ಅಂತ ಹೇಳೋಣ ಹುಂಜ. ಅದಕ್ಕೆ ಕಣಮ್ಮನಿ ಕರೆದಿದ್ನಿನ್ನ. ಸುಮ್ಮನೆ ಕರಿತಿರ್ತೀರ ರಾಮಾಯಣ ಗಿಮಾಯಣ ಅಂತಿದ್ದಲ್ಲ ನೋಡೀಗ. ಎಲ್ಲೋ ತುಡುಕ್ ನಡಿಯೇ. ಏನು ಮಾಡೋದಪ್ಪ, ಈ ಸಾವಿತ್ರಿ ಬೇರೆ ಈ ಕಡೆಗೆ ಬತ್ತವಳೆ. ಇರು ಅವಳು ಏನೋ ನೋಡ್ಗಿಡಾಳೆ ಏನು ಅಂತ ಕೇಳೋಣ ಒಂದಿಟ. ಯೋ ನಮ್ಮ ಬೀದಿಲಿ ಕಳ್ಳರು ಜಾಸ್ತಿ ಆಗೋರು ಕಣೆ. ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ, ಎಷ್ಟು ಬೈದ್ರು ಈ ಜನಗಳಿಗೆ ಬುದ್ಧಿ ಅಂತೂ ಬರೋಕ್ಕಿಲ್ಲ ಬಿಡು. ಇವ್ರಿಗೆ ಏನು ಮಾಡಬೇಕು ಏನೋ ಕಾಣೆ. ನನ್ನ ಮಗನಾದರೂ ನನ್ನ ಕೈಲಿ ಸಿಗಾಕಳ್ಳಿ ಕಣಿ. ನಾನು ಮುಂಜೆ ತಗೊಂಡೋಗಿರೋನು ಯಾವನಾದ್ರು ಸಿಗಾಕಳ್ಳಿ ಚರ್ಮ ಸುಲಿದ್ಬಿಡ್ತೀನಿ. ಬೀದಿಲಿ ನಿಲ್ಸಿ ಅವ್ನಿಗೆ ಬೈಯೋದು. ಸುಮ್ಮನೆ ಎಲ್ಲ ಬಿಟ್ಟು ಕಳ್ಸಲ್ಲ ಅವನಿಗೆ. ಬೀದಿಲಿ ಮರ್ಯಾದೆ ತೆಗೆದ್ರೆ ಇನ್ನೊಂದು ಕಿತ ಮಾಡ್ದಂಗೆ ಇರೋದಂಗೆ. ಯಾರಾದರೂ ಮಾಡಿರಲಿ ಕಿತ ಸಿಗ್ತಾರೆ ಮಾತ್ರವ. ಓ ಇದೇನಿದು? ಏನೇ ಸುಮಾ, ನೀನು ನಿಮ್ಮ ಅತ್ತೆ ಇಬ್ಬರು ಏನು ವಾಕಿಂಗ್ ಹೋಗ್ತಿದ್ದೀರಾ ಬೆಳಬೆಳಿಗ್ಗೆಯಾ? ಏನೇ ಕಾಣಕ್ಕೆ ಇಲ್ವಲ್ಲೇ? ಮನೆ ಕದವು ಗೊತ್ತಾ ಇಲ್ಲ. ಯಾಕೆ ಏನೇ ವಿಷಯ? ಯಾವ ವಿಷಯನೂ ಇಲ್ಲ, ಏನೂ ಇಲ್ಲ, ಸುಮ್ಕಿರೆ. ನನಗಾಗೈತಿ ಇಲ್ಲಿ ಮನೆ ಕೆಲಸ ಜಾಸ್ತಿ ಆಗೈತೆ. ಮಾವೇ ಬೇರೆ ಗೂಡಾಕಿದ್ದೀನಿ ಅಂತವಾ. ಅಲ್ಲಿಗೆ ಬೇರೆ ತೋಟಕ್ಕೆ ಬೇರೆ ಕರೀತಾರ ಕೆಲಸಕ್ಕೆ. ಅದಕ್ಕೆ ಹೋಗಿ ಬಂದು ಆಮೇಲೆ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾ ಕೆಲಸದವ್ರಿಗೆಲ್ಲವ. ಅದೆಲ್ಲ ಮುಗಿಸೋ ಅಷ್ಟರಲ್ಲಿ ಸಾಕಾಯ್ತದ ಕಣೆ. ಇನ್ನೆಲ್ಲಿ ಮಾತಾಡೋಕೆ ಬರೋಂತಾಗ ಅದಕ್ಕೆ ಬಂದಿಲ್ಲ ಕಣಂತೆ. ಏನು ಮಾಡಿದೆ ಅಡುಗೆ? ತಿಂಡಿ ಏನು ಮಾಡ್ಕೊಂಬಂದೆ? ಅಯ್ಯೋ ನಾನು ಸ್ವಾಸಿಗಂತೂ ಯಾರಾದರೂ ಮಾತಿಗೆ ಸಿಕ್ಕರೆ ಸಾಕು. ಅಲ್ಲ ಹುಂಜುಡ್ಕೆ ಅವಳನ್ನು ಹುಂಜಕ್ಕೆ ಹೇಳೆ ಅಂದರೆ ತಿಂಡಿ ಏನು ಮಾಡ್ಕೊಂಬಂದೆ, ಊಟ ಏನು ಮಾಡ್ಕೊಂಬಂದೆ ಅಂತ ಪುರಾಣ ಕೇಳ್ಕೊಂಡು ಕುಂತವಳೆ. ಇಬ್ರು ಸೇರ್ಕೊಂಡು ನನಗೆ ತಲೆ ಕೆಟ್ಟೋತದ ತೆಗಿ. ನಾನು ನಮ್ಮ ಮನೇಲಿ ಇವತ್ತು ಬೆಳಿಗ್ಗೆನೇ ಒಂದು 2 kg ಕೋಳಿ ತಗೊಂಬಂದಿದ್ರು. ಸಾರು ಮಾಡಿ ಒಂದಿಟ್ಟು ಗೀ ರೈಸ್ ಮಾಡಿದೆ ಕಣೆ. ಅದೇನು ಒಳ್ಳೆ ಮುದ್ದೆ ತಿನ್ನೋಕ್ಕಾಗಲ್ಲ, ಯಾವಾಗಲೂ ಸಂಜೆಗೆ ಮುದ್ದೆ ಮಾಡ್ತೀನಿ ಕಣ್ರಿ ಅಂತವ ಗೀ ರೈಸುವೆ ಸಾರು ಮಾಡಿದೆ ಕಣೆ. ಕೊಡೋಣ ಒಂದಿಟ್ಟು ಸಾರ. ಪಾಪ ಮಂಜು ತಿಂತಾನೆ ಆಸೆಪಟ್ಟು. ಯಾವಾಗಲೂ ಚಿಕನು ಅಂತಿರ್ತಾನೆ ಮಂಜ. ಒಂದಿಟ್ಟು ಸಾರು ಕೊಡ್ತೀನಿ. ಬಂದ್ಮೇಲೆ ಮಾಡಿಕೊಡು, ಸಂಜೆಗೆ ಅನ್ನಗಿನ್ನ ಮಾಡ್ಕೊಡೋದಲ್ಲಿ ತಿಂತ್ಕಂತಾನೆ. ಹೌದೇನೆ? ಕೋಳಿ ಸಾರು ಮಾಡಿಬಿಟ್ಟಿದ್ದೆ ಇವತ್ತು. ಹೇಳಲಿಲ್ಲ ಮತ್ತು ನೀನು ನನಗೊಂದು ಮಾತುವೆ. ಹೋಗ್ಲಿ ಬಿಡು, ನಾನು ಅಲ್ಲಿಗೆ ಬಂದಿಲ್ಲಿಲ್ವಲ್ಲ ಅದಕ್ಕೆ ಗೊತ್ತಾಗಿಲ್ಲ. ಸರಿ ಒಂದು ಈಟ ಹಾಕ್ಕೊಡೆ. ನನ್ನ ಮಗ ಯಾವಾಗಲೂ ಕೇಳ್ತಿರ್ತಾನಂತೆಗಿ. ಇವತ್ತೊಂಚೂರು ಅನ್ನಗಿನ್ನ ಮಾಡ್ಕೊಡ್ತೀನಿ ತಿನ್ಕಂತಾನೆ. ಅವ್ನು ಒಬ್ಬನಿಗೆ ಹೋಗ ಹಂಗಂಗೆ ಹಾಕ್ಕೊಡು ಸಾಕು, ಜಾಸ್ತಿ ಏನು ಬೇಡ. ಲೇ ಸುಮಾ, ತಲೆ ಕೆಟ್ಟವಳೆ. ನಿನಗೇನು ತಲೆಗಿಲೆ ಕೆಟ್ಟೈತೆ ಹೆಂಗೆ? ಅವಳು ಕೋಳಿ ಸಾರು ಅಂತವಳೆ. ಗೊತ್ತಾಗ್ಲಿಲ್ಲ ನಿನಗೆ? ನಮ್ಮನೆ ಕೋಳಿನೇ ಕದ್ದು ಸಾರ್ಗೀರು ಮಾಡೋಳು ಏನೋ. ಅವಳು ಗಂಡ ಭಾನುವಾರದೊತ್ತು ಕೋಳಿ ತರೋದೇ ಕಷ್ಟ. ಅಂಥದ್ರಲ್ಲಿ ಇವತ್ತು ಬುಧವಾರ ಯಾಕೆ ಕೋಳಿ ತಂದನು? ಯೋಚನೆ ಮಾಡು. ಇಲ್ಲ ಮಂಗಳವಾರನೂ ಅಲ್ಲ ಶುಕ್ರವಾರನೂ ಅಲ್ಲ ತಗೊಂಬರೋಕ್ಕೆ. ಇವಳು ಅಂದಾಜು ನಮ್ಮ ಮುಂಜಾನೆಯ ಕತ್ಕೊಂಡು ಹೋಗಿ ಮಾಡ್ಕೊಂಡು ತಿಂತವಳೇನೋ ಕಡೆ. ಗೊತ್ತಾಗಕ್ಕಿಲ್ಲ ನಮಗೆ ಅಂತವಾ. ನೀನು ಬೇರೆಯಾ ನಂಗೊಂಚೂರು ಸಾರು ಕೊಡೆ ಅಂತ ಬೇರೆ ಕೇಳ್ತಿದ್ಯಾ? ಸರಿಯಾಗಿದ್ದಿರ್ಬಿಡ್ರೆ ಇಬ್ರು. ನಾನೇ ವಿಚಾರಿಸ್ತೀನಿರು. ನಿನಗೆ ಬಿಟ್ರೆ ನೀನೇನು ಮಾತಾಡೋಕ್ಕಿಲ್ಲ. ಅಯ್ಯೋ ಅತ್ತೆ, ಅವಳು ಯಾಕತ್ತೆ ಹಂಗೆ ಮಾಡೋಳು? ನಮ್ಮನೆ ಕೋಳಿ ಯಾವ ಥರ ಕದ್ದವಳು ಏನತ್ತೆ ಅವಳು? ಅಲ್ಲ ಇಷ್ಟು ವರ್ಷದಿಂದ ಗೊತ್ತು ನಿಮಗೆ ಸಾವಿತ್ರಿ. ಯಾವ ಥರ ಒಂದಿನಾದ್ರೂ ಏನಾದ್ರು ಕಾಲ್ಗಿಲ್ತನ ಮಾಡೋಳು ಏನತ್ತೆ? ಎಷ್ಟೊಂದು ದಿನ ಮನೆ ಬೀಗ ಎಲ್ಲ ಅವಳು ಮನೆ ಕೈಲಿ ಕೊಟ್ಟೋಗಲ್ವಾ? ಏನಾದ್ರು ಕಳ್ತನ ಮಾಡಾರ? ಸುಮ್ಮನೆ ಕೋಳಿ ಎಲ್ಲವ ಅವಳು ಕದ್ದವಳೆ ಅಂತವ ಯಾಕತ್ತೆ ಅಪ್ಪನ್ನೇ ಆಗ್ತಿದ್ದೀರಾ? ಅವ್ರ ಮನೆಯವ್ರು ತಂದಿದ್ರೇನೋ ಮಾಡವ್ರೆ. ಅಲ್ಲ ನಮ್ಮ ಕೋಳಿ ಕಳ್ದೋಗೈತೆ ಅಂತವ ಯಾರ ಮನೇಲೂ ಕೋಳಿ ಸಾರಿ ಮಾಡಬಾರ್ದೆ ಇವತ್ತು? ಇದೊಳ್ಳೆ ಚಂದಾಗಿ ಹೇಳೋದ್ರಿ ಕಣತ್ತೆ ನೀವು. ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ಮನೆ ನಿಂತ್ಕೊಳ್ಳಿ ನೀನು. ಎಲ್ಲಾರನ್ನೂ ಹಿಂಗೆ ನಂಬಿನೇ ನೀ ಹಾಳಾಗಿರೋದು. ಸುಮ್ಮನೆ ನಿಂತ್ಕ, ನಿಂಗೇನು ಗೊತ್ತಾಗಕ್ಕಿಲ್ಲ. ನಾನು ಕೇಳ್ತೀನಿ ಕಣಂತೆ. ಬಾಯಿ ಬಿಡ್ತಾಳೆ ನೋಡಿ ಹೆಂಗೆ ಬಾಯಿ ಬಿಡಿಸ್ತೀನಿ ಅಂತವ. ಇವಳೆ ಕದ್ದಿರೋದು ಕಡೆ ಇನ್ಯಾರು ಕದಿಯಕ್ಕೆ ಬಂದರು? ಇಲ್ಲಿ ಮನೆ ತವ ಯಾವಾಗಲೂ ಇರ್ತದಲ್ಲ ನೋಡ್ಕೊಂಡಿರ್ತಾಳೆ. ಇವ್ರಿಗೇನು ಲೆಕ್ಕ ಬಂದದ, ದಿನ ಏನು ಎಣಿಸ್ತಾರ ಅಂತವ ಕತ್ಕೊಂಡೋಗಿ ಮಾಡೋಳೆ. ಅದಕ್ಕೆ ಅಷ್ಟು ಧೈರ್ಯವಾಗಿ ಕೋಳಿ ಸಾರು ಮಾಡಿದ್ದೀನಿ ಅಂತ ಹೇಳ್ಕೊಂತಿರೋದವಳು. ಅಲ್ಲ ಅತ್ತೆ, ಅವ್ಳು ಕದ್ದಿದ್ರೆ ಅವಳು ಯಾಕೆ ಕೋಳಿ ಸಾರು ಮಾಡ್ತೀನಿ ಅಂತ ಹೇಳೋಳು? ಮಾಡಿದ್ದೀನಿ ಅಂತವ ಹೇಳ್ತಿರ್ಲಿಲ್ಲ ತಾನೇ? ನೀವು ಒಳ್ಳೆ ಹಿಂಗೆ ಹೇಳ್ತಾ ಇದ್ದೀರಲ್ಲ. ಸುಮ್ಮನೆ ಅತ್ತೆ ಅವಳು ಆಮೇಲೆ ಬೇಜಾರು ಮಾಡ್ಕೊಂಡವಳು. ಹಂಗೆಲ್ಲ ಕೇಳಾರೇನತ್ತೆ? ಸುಮ್ಕಿರ್ರಿ. ಹುಡ್ಕನ ಎಲ್ಲೋಗೈತಿ ಏನೋ ಅಂತವ. ನೀನು ಹುಡ್ಕೋದು ಅಷ್ಟಲ್ಲೇ ಐತೆ. ನಾನು ಕೇಳ್ತೀನಿ ಕಣಂತ. ಅದು ಯಾಕೆ ಬೇಜಾರು ಮಾಡ್ಕೊಂಡಳೆ? ಕೊತ್ಕೊಂಡು ತಗೊಂಡೋಗಿ ತಿಂದಿರೋದು ಉಂಟಂತೆ, ಬೇಜಾರು ಬೇರೆ ಆದದಂತೆ. ಸುಮ್ಮನೆ ನಿಂತ್ಕ. ನಮ್ಮ ಅತ್ತೆ ಏನು ಮಾಡ್ತದೆ ಏನೋ ಕಾಣೆ ಕಣಪ್ಪ. ಲೇ ಸಾವಿತ್ರಿ, ಅಲ್ಕಣೆ,
ನಿಮ್ಮ ಮನೆಯವರು ಭಾನುವಾರದತ್ತು ಕೋಳಿ ತರೋದೇ ಕಷ್ಟ. ಅದೇನದು ಹಂಗೆ ಇವತ್ತು ಬುಧವಾರ ತಂದ್ಬಿಟ್ಟವ್ರಲ್ಲ, ಏನು ಸಮಾಚಾರ? ಭಾನುವಾರದತ್ತೆ ಒಂದೊಂದ್ಕಿತ ತಂದಿಲ್ಲ ಕಣ್ಣಜ್ಜಿ ಹಂಗೆ ಹಿಂಗೆ ಅಂತವ ರಾಗ ಹೇಳ್ಕೊಂಡು ಬತ್ತೀಯ ನಮ್ಮ ಮನೆ ತವ ಊಟ ಗೀಟ ಮಾಡ್ಕೊಂಡು ಹೋಗೋಕ್ಕೆ. ಅಂಥದ್ರಲ್ಲಿ ಇವತ್ತು ಅದು ಹೆಂಗೆ ತಂದ್ಬಿಟ್ರೆ ಭಾನುವಾರನೇ ತಂದಿದ್ದರು, ಇವತ್ತು ಅದು ಹೆಂಗೆ ತಂದರು? ಅಯ್ಯ ಗೌರಜ್ಜಿ, ಅದ್ರಲ್ಲೇನು ಹೇಳು? ಯಾಕೆ ತಂದರು ಅಂದರೆ ಇನ್ನೇನು ಹೇಳೋಣ? ಅದೇನೋ ತಿನ್ನಂಗೆ ಆಗಿತ್ತು, ಏನೋ ಪಾಪ ತಂದರೆ ಇವಾಗ ತಂದಿರೋದನ್ನ ಯಾಕೆ ತಂದ್ರಿ ನೀವು? ಭಾನುವಾರ ತರೋಕ್ಕಿಲ್ಲ ಇವತ್ತು ಯಾಕೆ ತಂದ್ರಿ ಅಂತ ಕೇಳೋಕ್ಕಾಗತ್ತೇನು ಗೌರಜ್ಜಿ? ನೀನು ಒಳ್ಳೆ ಮಾತಾಡ್ತಿದ್ದೀಯಲ್ಲ ಗೌರಜ್ಜಿ. ಸರಿ ಹೋತು ಬಿಡವ. ಹಂಗಲ್ಲ, ಯಾಕೆ ತಂದರು ಅಂತವ ಏನು ಕೇಳೋಂಗಿಲ್ಲ. ಏನು ವಿಷಯ ಅಂತವ ನನಗೆ ಗೊತ್ತಾಗೈತೆ ಕಣಂತೆ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತವ ಅಂದ್ಕೊಂಡಿರ್ತದೆ ಅಷ್ಟೇ. ಎಲ್ಲ ನೋಡ್ತಿರ್ತಾರೆ ಬೆಕ್ಕನೆಯ. ನಮ್ಮ ಮನೆ ಹುಂಜೆ ತಗೊಂಡೋಗಿ ಕುಯ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಇವಾಗ ಕೋಳಿ ಸಾರು ಮಾಡೀನಿ ಅಂತ ಹೇಳಕ್ಕೆ ಬಂದಿದ್ಯೇನು ನೀನು? ನಮಗೇನು ಗೊತ್ತಾಗಕ್ಕಿಲ್ಲ? ಅತ್ತೆ ಸೊಸೆ ಇಬ್ಬರು ದಾಟ್ರು ಏನು ಗೊತ್ತಾಗಕ್ಕಿಲ್ಲ. ಒಂದು ಹುಂಜೆ ಎತ್ಕೊಂಡೋದ್ರೆ ಹೆಂಗೆ ಗೊತ್ತಾಯ್ತದೆ ಅಂತವ ತಗೊಂಡೋಗಿ ಚೆನ್ನಾಗಿ ಗಣ್ಣು ಎಂತಿವೆ ಮಾಡ್ಕೊಂಡು ತಿನ್ಕೊಂಡು ಈಗ ಬಂದು ಕೋಳಿ ಸಾರು ಮಾಡಿದ್ದೆ ಅಂತವ ಇಲ್ಲಿ ನಾಡ್ಕಾಡ್ತಿದ್ಯಾ? ನನ್ನ ಗಂಡ ತಂದಿದ್ದ ಇದ್ರಿಂದವ ಪ್ಯಾಟಿಂದವ ಅಂತವ ಸೋರಿಗಿದ್ದಿ ಕಣಿ. ನನಗೇನು ಗೊತ್ತಾಗಕ್ಕಿಲ್ಲ ಅಂದ್ಕಂಡ. ಇವಳು ನನ್ನ ಸ್ವಾಸಿ ಇವಳಲ್ಲ ಸ್ವಾಸಿ, ಇವಳು ನಂಬುದ್ರು ನಂಬ್ತಾಳೆ ನಿನ್ನ, ನಾನು ನಂಬೋಕ್ಕಿಲ್ಲ. ನನಗೆ ಗೊತ್ತಿಲ್ಲ ನಿನ್ನ ಬುದ್ಧಿ ಏನು ಅಂತವ. ಚಿಕ್ಕ ವಯಸ್ಸಿನ ನೋಡಿದ್ದೀನಿ ಕಣಂತಾಗ ನಿಮ್ಮ ಅಮ್ಮನೂ ಹಿಂಗೆಯಾ ಒಂದ್ಸರಿ ಕೋಳಿ ಕತ್ಕೊಂಡು ಹೋಗಿ ಸಿಗಾಕೊಂಡಿದ್ಲು ನನ್ನ ಕೈಲಿ. ಇವತ್ತು ನೀನು ಹಿಂಗೆ ಮಾಡಿದ್ದಿ ನೋಡು. ನಂಗೆ ಗೊತ್ತಾಗಕ್ಕಿಲ್ಲ ಅಂತ ಅಂದ್ಕೊಬಿಟ್ಟಿದ್ದೇನೋ ನೀನು. ಅಯ್ಯ ಗೌರಜ್ಜಿ, ಇದೇನಂತ ಮಾತಾಡ್ತಿದ್ಯಾ ನೀನು? ನಾನು ಯಾಕೆ ನಿಮ್ಮ ಕೋಳಿ ಕತ್ಕೊಂಡು ಹೋಗಿ ಮಾಡ್ಕೊಂಡು ತಿನ್ನಾನೆ? ನಮಗಿನ್ನೂ ಅಂತಗತಿ ಬದ್ನಿಲ್ಲ. ಮಾತಾಡೋದು ನಾವು ಒಂಚೂರು ನಾಲ್ಗೆ ಇಡ್ತದಲ್ಲಿ ಇಟ್ಕೊಂಡು ಮಾತಾಡಿ ನೀನು. ಸರಿ ಇರೋಕ್ಕಿಲ್ಲ ನೋಡ್ರು. ಆಮೇಲೆ ನಾನೇನವ ಸುಮ್ಮನಿರ್ತೀನಿ ಅಂತವ ನೀನು ಇಲ್ದಿದ್ದೆಲ್ಲವ ಮಾತಾಡಬೇಡ ನೀನು. ನಾನು ಯಾಕೆ ನಿನ್ನ ಕೋಳಿ ತಗೊಂಡೋಗಿ ಕುಯ್ಕೊಂಡು ತಿನ್ನಾನೆ? ನಮ್ಮ ಮನೆಯವರು ಪ್ಯಾಟಿಂದ ತಂದಿದ್ದು ಬೆಳಿಗ್ಗೆನೇ ಹೋಗಿ ಅಲ್ಲಿ ಹಳೆಪಾಳ್ಯದಲ್ಲಿ ತಗೊಂಬಂದಾರೆ, ಕುಯ್ಸ್ಕೊಂಡು ತಗೊಂಬಂದಾರೆ ಪಾಪ. ಅಂಥದ್ರಾಗೆ ಅದಕ್ಕೇನು ನಿನಗೆ ಅನುಮಾನದಲ್ಲಿ ಕೇಳ್ತಿದ್ದಿದ್ದು ನೀನು? ಭಾನುವಾರನೇ ಮಾಡಲ್ಲ ಇವತ್ತು ಯಾಕೆ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತವ? ಸರಿಗಿದೆಯಾ ಕಣಂಜಿ ನೀನುವೇ? ಯಾವತ್ತಾರು ಬೇರೆ ದಿನ ಮಾಡ್ಕೊಂಡು ಕುಯ್ಕೊಬಿಟ್ರೆ ನಿಮ್ಮದೇ ಎಲ್ಲ ತಗೊಂಡೋಗಿ ಕತ್ಕೊಂಡೋಗಿ ಮಾಡ್ಕೊಂಡು ತಿಂತಿದ್ದೀವಿ ಅಂತವ? ನಮಗೇನು ಅಂತಗತಿ ಬಂದಿಲ್ಲ ಕಣಜಿ. ಏಯ್ ಸುಮ್ಮ, ನೀನು ಸುಮ್ಮನೆ ನಿಂತಿದೆಯಲ್ಲ, ನಿಮ್ಮ ಮತ್ತೆ ಏನೇನೋ ಮಾತಾಡ್ತಿದ್ರೆ ಹೇಳೋಕ್ಕಾಗಕ್ಕಿಲ್ವೇ ನಿನಗೆ? ನಾವ್ಯಾಕೆ ಅಂತ ಬರ್ತಾನೆ ಏನು ಬಂದಿಲ್ಲ ಇನ್ನೂ, ಅಂತಗತಿ ಏನು ಬಂದಿಲ್ಲ ನಮಗೆ. ಅಯ್ಯೋ ಹಂಗಲ್ಲ ಕಣೆ, ನಮ್ಮ ಅತ್ತೆ ಬುದ್ಧಿ ಗೊತ್ತಿಲ್ಲ ನಿನಗೆ. ಅವ್ರಿಗೊಂಚೂರು ಹಂಗೆ ಅನುಮಾನ ಅಲ್ವಾ? ನಮ್ಮ ಮುಂಜೆ ಒಂದು ಬೆಳಗಿಂದವ ಕಾಣ್ತಾ ಇಲ್ಲ ಕಣೆ, ಆಗ್ಲಿಂದವ ಹುಡುಕ್ತಾ ಇದ್ದೋ. ಅದಕ್ಕೆ ಕಾಣ್ತಿಲ್ವಲ್ಲ ಅಂತ ಹುಡುಕ್ತಿದ್ವಲ್ಲ, ಅದಕ್ಕೆ ಕೋಪ್ತಾವಲ್ಲ ಹಂಗೆ ಅಂದವ್ರೆ ಏನೇನವ. ನೀನೇನು ಬೇಜಾರು ಮಾಡ್ಕೊಬೇಡ ಕಣೆ. ಸುಮ್ಕಿರೆ ಸುಮ್ಮ, ನೀನು ಹಿಂಗೆ ಅವಳಿಗೆ ನೈಸ್ ಮಾಡ್ಕೊಂಡು ಮಾತಾಡಿ ಅವಳು ಹೆಚ್ಕೊಂಡಿರೋದು. ಅವಳನ್ನೇನು ಕೇಳ್ತೀಯ? ಸುಮ್ಮನೆ ಏನು ಕೇಳ್ತೀಯ? ನಾನು ಕಣೆ ಸಾಕಿರೋದು ಕೋಳಿಯ, ನನಗೆ ಗೊತ್ತು ಅದು ಎಷ್ಟು ಕಷ್ಟಪಟ್ಟು ಸಾಕಿದ್ದೀನಿ, ಹೆಂಗೆ ನೋಡ್ಕೊಂಡಿದ್ದೀನಿ ಅವನ್ನೆಲ್ಲವ ಅಂತವ. ಬಾಯಿ ಮುಚ್ಕೊಂಡು ನನಗೆ ಗೊತ್ತಿಲ್ಲ, ತಗೊಂಬಂದು ಕೊಡಬೇಕಷ್ಟೇ. ನಾನು ಹುಂಜನ ಮನೆ ತವ ಇರಬೇಕು ಇನ್ನು 5 ನಿಮಿಷಕ್ಕೆ. ಇಲ್ಲ ಅಂತಂದರೆ ಏನಿಲ್ಲ ನೋಡು. ಸಾಂಬಾರು ಮಾಡ್ಕೊಂಡು ತಿಂದಿದ್ರೆ ಸಾಂಬಾರನ್ನೇ ತಗೋಬ ಹೋಗು, ನೋಡ್ತೀನಿ. ನಮ್ಮ ಹುಂಜನೇ ಯಾವ ಹುಂಜ ಅಂತವ ನೋಡ್ತೀನಿ, ತಗೋಬ ಹೋಗೆ ಸಾಂಬಾರನ್ನ. ಕೋಳಿ ತಂದ್ಬಿಟ್ಟಿದ್ನಂತ ಇವ್ರು ಗಂಡ ಗೊತ್ತಾಯ್ತದಿಲ್ಲ ಇವಾಗ. ಕೋಳಿ ತಂದಿದ್ನ ಏನು ನಮ್ಮ ಮುಂಜೆ ಎತ್ಕೊಂಡೋಗಿ ಮಾಡಿದ್ನ ಅಂತವ. ಹೋಗಿ ಸಾಂಬಾರು ತಪ್ಪಲೆ ತಗೋಬ ಹೋಗೆ, ನೋಡ್ತೀನಿ. ಗೌರಜ್ಜಿ, ನಿಂದು ಯಾಕೋ ಅತಿ ಆಯಿತು ನೋಡು. ನಾನು ಆಮೇಲೆ ಸುಮ್ಮನಿದ್ದೀನಿ ಅಂತವ, ನನ್ನ ಕೆಣಕ್ಬೇಡ. ನನಗೇನು ಜಗಳ ಆಡೋಕ್ಕೆ ಬರೋಕ್ಕಿಲ್ಲ ಅಂತಲ್ಲ, ನಾನು ತೆಗ್ದೆ ಅಂತ ಅಂದರೆ ಕೆಳಗಿಂದ ಮೇಲಿಂದ ಎಲ್ಲ ಉದುರಿಸ್ಬಿಡ್ತೀನಿ ಹಂಗೆ ಅಷ್ಟೇ. ಆಮೇಲೆ ಹೇಳ್ತಾ ಇದ್ದೀನಿ, ನನ್ನ ಗಂಡ ಕಳ್ತನ ಮಾಡೋ ಬುದ್ಧಿ ಕಲ್ತಿಲ್ಲ, ನಾನು ಇನ್ನೂ ಕಳ್ತನ ಮಾಡೋ ಬುದ್ಧಿ ಕಲ್ತಿಲ್ಲ ಅಂತ ಗತಿ ಬಂದಿಲ್ಲ ಕಣಜಿ. ಇನ್ನೂ ಗಂಜಿ ಕುಡ್ಕೊಂಡು ಬದುಕ್ಬಿಡ್ತೀವಿ. ಇನ್ನೊಬ್ರು ಮನೇಲಿ ಹುಂಜ ಕಳ್ತನ ಮಾಡಿ ತಿನ್ನೋಂಥದ್ದೇನು ಬಂದೈತೆ ನಮಗೆ? ಹುಡುಗ್ರಿ ಅಲ್ಲೆಲ್ಲರೂ ಕಾಣ್ತದೇನೋ. ಅದನ್ನು ಬಿಟ್ಬಿಟ್ಟು ಒಬ್ರು ಸಿಕ್ಕಿದ್ರು ಅವ್ರ ಮೇಲೆ ಎತ್ತಾಗೋದಲ್ಲ ಕಣಜಿ. ನಿನಗೆ ಯಾಕಜ್ಜಿ ನಾನು ಪಾತ್ರೆ ತಗೊಂಬಂದು ತೋರಿಸ್ಬೇಕು? ಸೊರಿಗಿದ್ದಿ ಬಿಡವ ನೀನುವೇ, ಪಾತ್ರೆ ಬೇರೆ ತಂದು ತೋರಿಸ್ಬೇಕಂತೆ. ನಡಿ 4 ಜನದ ಮುಂದೆ ನಡಿ ಹೋಗೋಣ. ನಿಮ್ಮನೆ ಕೋಳಿನ ಹುಂಜನ ಕಳ್ತನ ಆದರೆ ನಾನೇನು ಮಾಡೋಕ್ಕಾಯ್ತದೆ? ಹಂಗಂತ ಯಾರು ಸಾಂಬಾರು ಮಾಡ್ಕೊಂಡು ಉಣ್ಲೇಬಾರ್ದೆ? ಯಾರು ಕೋಳಿ ಆಚೆಯಿಂದ ತಂದು ತಿನ್ನೋದೇ ಇಲ್ವೇ? ಏನು ನಿಮ್ಮನೆ ಕೋಳಿನೇ ಕಾಯ್ಕೊಂಡು ಕೂತಿರ್ತಾರೇನು? ಅದೇನೋ ಒಂದು ಅಜ್ಜಿ ಕತೆ ಐತಲ್ಲ, ಬೆಳಕಾಗದು ನನ್ನ ಕೋಳಿಯಿಂದನೇ ಅಂತವ. ಹಂಗೆ ನೀನು ಯಾರ ಮನೇಲಿ ಸಾಂಬಾರು ಮಾಡಿದ್ರು ನನ್ನ ಕೋಳಿನೇ ತಗೊಂಡೋಗೋರೆ ಅಂತ ಹೇಳ್ಕೊಂತಿರ್ತೀಯ. ಸರಿಗಿದ್ದಿ ಕಣಜ್ಜಿ ನೀನುವೇ. ಅಯ್ಯೋ ಹೋಗ್ಲಿ ಬಿಡೆ ಸಾವಿತ್ರಿ, ನೀನು ಕೋಪ ಮಾಡ್ಕೊಬೇಡ, ಹುಡುಕ್ತೀವಿ ಕಣ್ ಹೋಗೆ. ಅದೇ ನಿನಗೆ ಗೊತ್ತಲ್ಲ ದೊಡ್ಡ ಹುಂಜ ಇತ್ತಲ್ಲೇ, ನಾವು ಮೊನ್ನೆ ತಾನೆ ಮಾತಾಡ್ದ್ವಲ್ಲ, ಒಂದು ದೊಡ್ಡದೈದು ಕಣೆ ಹುಂಜ 3-4 kg ಬರ್ತದೆ ಅಂತವ. ಆ ಹುಂಜ ಕಣೆ ಕಾಣ್ತಿಲ್ಲ. ಕಾಣ್ತಿಲ್ಲ? ನಿಮ್ಮಿಬ್ರಿಗೇನು ತಲೆಗಿಲೆ ಕೆಟ್ಟೈತೆ ಹಂಗೆ ಅಂತವ. ಒಲ್ಲುಸಿ ಬಗ್ ನೋಡಿ ಅಲ್ಲಿ ಅಲ್ಲಿಯ ಮರುತ್ತವ ಮೇಯ್ತ ನಿಂತೈತೆ. ನೀವೇನು ಹಿಂಗೆ ಆಡ್ತಿರಲ್ಲ ನೀವಿಬ್ರು ಅತ್ತೆ ಸೊಸೆ? ನಿಮ್ಮಿಬ್ರಿಗೂ ಕಣ್ ಕಾಣ್ತಿಲ್ಲ ಅಂದರೆ ಒಂದೊಂದು ಕನ್ನಡಕ ತಗೊಂಡು ಹಾಕೊಳ್ಳಿ. ಇನ್ನೊಬ್ರ ಮೇಲೆ ಕಳ್ತನದ ಆರೋಪ ಹೊರ್ಸೋದಲ್ಲ ಗೌರಜ್ಜಿ. ನೋಡಲ್ಲಿ ಅಲ್ಲಿಲ್ವೇ ಹುಂಜ? ಅದು ಏನಂತ ಮಾತಾಡ್ತೀವಿ? ಏನೋ ಕಾಣೆ ಕಣವ. ನಮ್ಮ ಮನೆಯವ್ರ ಪಾಪ ಬೆಳಿಗ್ಗೆನೇ ಹೋಗಿ ಹಳೆಪಾಳ್ಯದಲ್ಲಿ ಹೋಗಿ ಕೋಳಿ ಕುಯ್ಸ್ಕೊಂಬಂದವ್ರೆ. ನೀನು ನೋಡಿದ್ರೆ ಇಲ್ಲಿ ಹುಂಜ ಕತ್ಕೊಂಡು ತಿಂತವ್ರೆ ಅಂತವ ನಾಟಕ ಮಾಡ್ತೀಯಲ್ಲ ನೀನು. ಎಂತಳಿರೋಣ ಕಳ್ದೋಗಿದ್ರಿ ಇನ್ನೊಬ್ರ ಮೇಲೆ ಹಾಕಾರ. ಥೂ, ಇಂಥ ಜನ ಯಾರನ್ನೂ ನೋಡಿಲ್ಲ ಕಣವ ನಾನಂತುವೆ.
ನೋಡ್ರಿ ಅಲ್ಲೇ ಇತ್ತು ಹುಂಜ. ಅದು ಯಾಕೆ ಹಿಂಗೆ ಆಡಿರಿ ಇಬ್ರು ಅತ್ತೆ ಸೊಸೆರು? ಥೂ, ನಿಮ್ಮ ಜೊತೆ ಮಾತಾಡೋಕ್ಕೆ ನಾಚಿಕಾಯ್ತದ ನನಗೊಂಥರ. ಅತ್ತೆ ಅಲ್ಲೇ ನೋಡಿ ಅತ್ತೆ, ಇಲ್ವೇನತ್ತೆ ಹುಂಜ? ಇದು ಯಾಕತ್ತೆ ಹಿಂಗೆ ಆಡ್ತೀರಿ ನೀವು? ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯೋಕ್ಕಿಲ್ಲ, ಏನೂ ಇಲ್ಲ. ಸುಮ್ಮನೆ ಸಾವಿತ್ರಿಗೆ ಬೈದ್ಬಿಟ್ರಿ ಪಾಪ. ಹಂಗೆಲ್ಲ ಅನುಮಾನ ಪಡ್ತಾರೆ ಅತ್ತೆ ಸುಮ್ಮನೆ. ನೋಡಿರಿ ಅಲ್ಲೇ ಇತ್ತು ಹುಂಜ. ಈಗ ಎಷ್ಟು ಕೋಪ ಮಾಡ್ಕೊಂಡು ಹೋಗೋಣ ಏನು, ಅವಳದು ಹೆಂಗೆ ಸಮಾಧಾನ ಮಾಡೋದು ಏನು? ನಿಮಗೆ ಒಂಚೂರು ಹುಡುಗ ಬುದ್ಧಿ ಕಾಣುತ್ತೆ. ಎಷ್ಟು ಹೇಳಿದ್ರು ನೀವು ಕೇಳೋಕ್ಕಿಲ್ಲ. ಸುಮ್ಮನಿರ್ರಿ, ನೋಡೋಣ ಅಂದರೆ ಒಂದು 5 ನಿಮಿಷ ತಾಳ್ಮೆ ಕಾಯಲಿಲ್ಲ, ಆಗಲೇ ವಟ ಅಂತ ಅವಳ ಮೇಲೆ ಏನೇನೋ ತಪ್ಪು ಹೊರಿಸ್ಬಿಟ್ರಿ ಬಿಡ್ರಿ. ನನಗೂ ಗೊತ್ತಾಗ್ಲಿಕ್ಕೆ ಬಿಡೆ, ಹೋಗ್ಲಿ ಬಿಡಿ. ನಾನೇನೊಂದು ಇದ್ದಿದ್ನ ಹೇಳಿದ್ನಪ್ಪ. ಅವಳು ನಮ್ಮ ಕೋಳಿ ಕಾಣೆ ಆಗೈತೆ ಒಂದಿದ್ದಿನ ನೀ ಬಂದು ಕೋಳಿ ಸಾರು ಮಾಡಿದ್ದೀನಿ ಅಂದರೆ ಯಾರಿಗಾರು ಅನುಮಾನ ಬರ್ತದೆ ಬರಲ್ವಾ? ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಬುದ್ಧಿನ. ತಪ್ಪು ಮಾಡಿದ್ರೂ ಕ್ಷಮೆ ಕೇಳೋಕ್ಕೆ ಇಂದು ಮುಂದೆ ನೋಡ್ತಾರೆ. ಅಲ್ಲ, ಗೊತ್ತಿಲ್ಲದೆ ಒಬ್ಬರು ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಅಪವಾದನೆ ಹಾಕೋದು ಎಷ್ಟು ತಪ್ಪಲ್ವಾ? ಅವರೆಷ್ಟು ಬೇಜಾರು ಮಾಡ್ಕೋತಾರೆ, ಏನೇನೆಲ್ಲ ಅನ್ಕೋತಾರಲ್ವಾ? ವೀಕ್ಷಕರೇ, ನೀವೂ ಇದೇ ರೀತಿ ಯಾರ ಮೇಲೂ ಗೊತ್ತಿಲ್ಲದೆ ಅನುಮಾನ ಪಡಬೇಡಿ ವೀಕ್ಷಕರೇ, ಆಯಿತಾ? ಹೀಗೆ ಹೇಳ್ತಾ ನಮ್ಮ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲಲ್ಲಿರೋ ವಿಡಿಯೋಗಳನ್ನ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ.